ಸರ ಈಗ ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ ನಾಳೆಗೆ ಅಂದ್ರೆ 12th ಆಫ್ ಮಾರ್ಚ್ಗೆ ಯಾವ ತರ ಇರಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಈಗ. ನಿಫ್ಟಿ 50 ಸ್ವಲ್ಪ ಡೀಪ್ ಆಗಿ ಡಿಸ್ಕಷನ್ ಮಾಡೋಕ್ಕಾಗುತ್ತೆ. ನಾನು ಇವತ್ತು ಬೇರೆ ಟೈಮ್ ಫ್ರೇಮ್ಗೆ ಹೋಗ್ತೀನಿ. ಈಗ ನೋಡಿ, ಇದು 3 ನಾವು ಕಂಪ್ಲೇಂಟ್ ಅಂತ ತಿಳ್ಕೊಂಡಿದ್ದೀವಿ. ಇದನ್ನ ಬಿ ಆಮೇಲೆ ಸಿ ಜರ್ನಿ ಅಂತ ನಾವು ಕ್ಲಿಕ್ ಮಾಡ್ತೀವಿ. Okay. ಈಗ 4 ಎಷ್ಟು ಬರ್ಬಹುದು ಅದೇ ಈಗ ಅಂದ್ರೆ ಸಿ ಎಲ್ಲಿವರೆಗೂ ಬರ್ಬೋದು ಅಂತಾನೆ ಈಗ ಒಂದು ಯಕ್ಷ ಪ್ರಶ್ನೆ ಆಗಿಲ್ಲ ಆಗಿದ್ದಾಗ ಈಗ ನೋಡಿ, ಎ ಮತ್ತು ಬಿ 292 ಕ್ಯಾಂಡಲ್ಸ್ ಇದ್ದಾರೆ. ಓಕೆ, ಸೊ ಸಿ ನಿಮ್ಗೆ ಎ ಮತ್ತು ಬಿ ಇದು 1/4 ತರ ಇರ್ಲೇಬೇಕಾದ್ರು ಏನು ಪ್ಲಸ್ 292 ಡಿವೈಡೆಡ್ ಬೈ 4 ಅಂತಂದ್ರೆ ಆಲ್ಮೋಸ್ಟ್ ಆಲ್ 73 ಕ್ಯಾಂಡಲ್ಸ್ ಅಂದ್ರೆ ಮಿನಿಮಮ್ ಬರಲೇಬೇಕು. ಸೊ ಇಲ್ಲಿವರೆಗೂ ನಾನು ಇಲ್ಲೊಂದು ಮಾರ್ಕ್ ಮಾಡ್ತೀನಿ. 73 ಆದ್ಮೇಲೆ ಅರ್ಥ ಅಂದ್ರೆ ಇಲ್ಲಿಗೆ ಆಲ್ಮೋಸ್ಟ್ 146 143 146 ಕ್ಯಾಂಡಲ್ಸ್ ಬರಬೇಕು. ನೆಕ್ಸ್ಟ್ ಇಲ್ಲಿವರೆಗೂ ಈ ಟೈಮ್ ಫ್ರೇಮ್ ವರೆಗೂ ಇಲ್ಲ ಅಂತಂದ್ರೆ ಅದು ಎಷ್ಟು ತಂದಿದ್ದು ಅಷ್ಟೇ ಇದು ಸಹ ತಗೋಬೇಕು. 292 ಇಲ್ಲಿಗೆ. ಸೊ ನಾನೀಗ ಇವೆಲ್ಲ ಡಿಲೀಟ್ ಮಾಡ್ತೀನಿ. ಸೊ ಇಷ್ಟು ಇಂಪಾರ್ಟೆಂಟ್. ಒಂದು 18th ಆಫ್ ಮಾರ್ಚ್ ವರೆಗೆ ಸಿ ಜರ್ನಿ ಇರಬಹುದು, ಇಲ್ಲ 9th ಆಫ್ ಜುಲೈ ವರೆಗೆ ಸಿ ಜರ್ನಿ ಇರಬಹುದು, ಇಲ್ಲ ಫೆಬ್ರವರಿ 2027 ವರೆಗೂ ಸಹ ನಿಮ್ ಸಿ ಜರ್ನಿ ಆಗಿದೆ. ಇದು ಒಂದು ಟೈಮ್ ಅನಾಲಿಸಿಸ್ ಪ್ರಕಾರ ಆಯ್ತು. ಈಗ ಫಿಬ್ನಾಸಿ ರೇಷಿಯೋ ಪ್ರಕಾರ ಹೋದ್ರೆ ಸೊ ಇದು ನಿಮಗೆ 161% ವರೆಗೂ ಇರಬಹುದು. ಇಲ್ಲ ಇದು ಬೇಡ, ವೇವ್ 4 ಆಗಿದ್ರೆ ನಿಮಗೆ ವೇವ್ 4 ಮ್ಯಾಕ್ಸಿಮಮ್ 50% ಇರಬೇಕಲ್ವಾ. ನಾವು ಇದನ್ನ ಇಲ್ಲಿಂದ 50% ಒಂದು ಮಾರ್ಕ್. ಫಿಫ್ಟಿ ಪರ್ಸೆಂಟ್ ಇದು ಬರುತ್ತೆ. ಓಕೆ, 50 ಬೇಡ, ನಾವು 23%ಗೆ ಮಾಡಿರೋದು. ಓಕೆ, ಎಕ್ಸ್ಟೆನ್ಷನ್ ಅಲ್ಲಿ ಇದೆ ಅಂತ ತಿಳ್ಕೊಮ್ಮ. 23% ಇಡಮ್ಮ, ಅದಕ್ಕಿಂತ ಕಡಿಮೆ ಬೇಡ. ಓಕೆ, ಬಟ್ ಆಕ್ಚುಲಿ ಅಂತ ನೋಡಕ್ ಹೋದ್ರೆ ವೇವ್ 4 50% ಬರ್ಬೋದು. ಓಕೆ, ಸೊ ಇದು ಒಂದು ನಮ್ಗೆ ಬೆಂಚ್ ಮಾರ್ಕ್ ಸಿಕ್ತು 23ಗೆ. ಈಗ ಈ ಸಿ ಜರ್ನಿನ ಈಗ ಈ ತರ ಒಂದು ಟ್ರೆಂಡ್ ಬೇಸ್ಡ್ ಫಿಬ್ನಾಸಿ. ಸೊ ನಮ್ಗೆ ಈ 23 ಮತ್ತೆ ಈ 100%, ಸೊ ಆಲ್ಮೋಸ್ಟ್ ಆಲ್ ಇಲ್ಲಿ ಬರ್ತಾ ಇದೆ. ಸೊ ನಾವೀಗ ಟೈಮ್ ಬೀಯಿಂಗ್ ಇದೇ ಬೇಸ್ ನ ಹಿಡ್ಕೊಂಡು ಹೋಗುವ. ಈಗ ಈ ಬೇಸ್ ನ ಹಿಡ್ಕೊಂಡು ನಾವು ಈಗ ಇದನ್ನ ಡಿಲೀಟ್ ಮಾಡ್ತೀನಿ ಈಗ. ಓಕೆ, ಸೊ ಮಾರ್ಕೆಟ್ ಮ್ಯಾಕ್ಸಿಮಮ್ 22,000 ವರೆಗೂ ಬರ್ಬೋದು ಅಂತ ನಾವೀಗ ಗೆಸ್ ಮಾಡೋದು. ಈಗ ನಾನು ಡೈಲಿ 75 ಮಿನಿಟ್ಸ್ ಟೈಮ್ ಫ್ರೇಮ್ ಹೋಗ್ತೀನಿ. ಓಕೆ,
ಈಗ ಇದು ಡಬ್ಲ್ಯೂ, ಇದು ಎಕ್ಸ್ ಆಗಿದೆ, ಇದು ವಾಯ್ ಜರ್ನಿ ಸ್ಟಾರ್ಟ್ ಆಗಿದೆ ಅಂತ ಇದೆ ಅಂತ ತಿಳ್ಕೊಂಡಿದ್ದೀವಿ. ಓಕೆ, ಹಾಗಿದ್ದಾಗ ಈ ಡಬ್ಲ್ಯೂ ಪ್ಲಸ್ ಎಕ್ಸ್ ಎಷ್ಟಿರುತ್ತವ ಅಷ್ಟೇ ವಾಯ್ ಇರಬೇಕು, ಇಲ್ಲ ಅದ್ರ ಅರ್ಧ ಇರಬೇಕು. ಅದರ ಅರ್ಧ ಆದ್ರೆ ಆಲ್ಮೋಸ್ಟ್ ಆಲ್ 115, 115. ಸೊ 115 ಅಂತೂ ಮೀರ್ ಹೋಯ್ತೀಗ. ಸೊ ಈಗ ನೋ ಚಾನ್ಸ್. ಸೊ ಈಗ ಏನಿದ್ರು 120 ಈಕ್ವಲೇ ಆಗ್ಬೇಕು. ಡಬ್ಲ್ಯೂ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ವಾಯ್ ಆಗ್ಬೇಕು ಈಗ, ಅಂದ್ರೆ 229. ಸೊ ನಾನು ಇಲ್ಲಿ ಒಂದು ಮಾಡ್ತೀನಿ, ಇದನ್ನ ಕಲರ್ ಚೂಸ್. ಸೊ ಈಗ ನಾವು ವಾಯ್ ಮ್ಯಾಕ್ಸಿಮಮ್ ಇಲ್ಲಿವರೆಗೂ ಬರಬಹುದು ಅಂತ ನಾವು ಒಂದು ಅನಾಲಿಸಿಸ್ ಪ್ರಕಾರ, ಆಮೇಲೆ ಜಡ್ ಆಮೇಲೆ ಥಿಂಕ್ ಮಾಡೋಣ. ಓಕೆ, ಎಕ್ಸ್ ಆಮೇಲೆ ಥಿಂಕ್ ಮಾಡೋಣ. ಸೊ ನಿಮ್ಗೆ ಈ ಟ್ರೆಂಡ್ ಲೈನ್ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬರ್ಬೋದು. ಓಕೆ, ಸೊ ಇಲ್ಲಿವರೆಗೂ ಅಂದ್ರೆ ನಮ್ಗೆ 17th ಏಪ್ರಿಲ್ ವರೆಗೂ ನಮ್ಗೆ ವಾಯ್ ಜರ್ನಿನೇ ಇರುತ್ತೆ ಅಂತ ಆಯ್ತು. ಈಗ ಒಂದ್ ವೇಳೆ ನಮ್ ಕೌಂಟಿಂಗ್ ಕರೆಕ್ಟ್ ಆಗಿದ್ರೆ ಅದು ವಾಯ್ ಜರ್ನಿನೇ ಆಗಿರುತ್ತೆ. ಇದು ನೋಡಿ, ಡಬ್ಲ್ಯೂ, ಇದು ಎಕ್ಸ್, ಇದು ವಾಯ್, ಇದು ಎಕ್ಸ್, ಇದು ಶೆಡ್. ಈ ವಾಯ್ದಲ್ಲಿನೇ ಮತ್ತೆ ನಾವು 3 ಮೂವ್ಸ್ ಇರುತ್ತಲ್ವಾ, ಇದು ಎ, ಇದನ್ನ 0, ಇದನ್ನ ಎ, ಇದನ್ನ ಬಿ, ಆಮೇಲೆ ಇದನ್ನ ಸಿ, ಈ ತರ ಬರ್ಬೇಕಿದೆ ಈಗ. ಓಕೆ, ಸೊ ನಿಮ್ಗೆ ಎದಲ್ಲಿ ಇಂಪಲ್ಸ್ ವೇವ್ ಇರಬೇಕು. ಅಂದ್ರೆ ನಿಮ್ಗೆ 5 ಇರ್ಬೋದು, 9 ಇರ್ಬೋದು, 13 ಇರ್ಬೋದು, 17 ಇರ್ಬೋದು, ಇಲ್ಲ 21 ಬರ್ಬೋದು. ಓಕೆನಾ? ಸೊ ಈಗ ಸಿಂಪಲ್ ಕೌಂಟಿಂಗ್ ಮಾಡೋಣ. ನಂಬರ್ ಆಫ್ ಕೌಂಟ್ ಇದು ಏನು ನಂಬರ್ ಆಫ್ ಹೈ ಮತ್ತು ಲೋಸ್ ಥಿಂಕ್ ಮಾಡೋಣ. ಈಗ ವೇವ್ ಜಸ್ಟ್ ಇರ್ಬೋದು. 1, 2, 3, ಇದು 4, 5, ಇದು 5. ಓಕೆ, ಇದು 6, ಇದು 7, ಇದು 8, ಇದು 9. ಓಕೆ, 10, 11. ಈಗ ಜಸ್ಟ್ ಕೌಂಟಿಂಗ್ ಮಾಡ್ತಾ ಇದ್ದೇನೆ ಅಷ್ಟೇ. ಇದು 5, ಇದು 6, 7, ಇದಲ್ವಾ? ಓಕೆ, 5, 6, 7, 8. ಸೊ ಇಲ್ಲಿಗೆ 9 ಮೂವ್ಸ್ ಮುಗಿತ ಅಂತ ತಿಳ್ಕೊಳ್ಳಿ. ಓಕೆ, ಸೊ ನಾನು ಇವನ್ನೆಲ್ಲ ಡಿಲೀಟ್ ಮಾಡ್ತೀನಿ ಈಗ, ನಿಮ್ಗೆ ಕನ್ಫ್ಯೂಸ್ ಹೋಗ್ರ. ಸೊ ಇಲ್ಲಿಗೆ 9 ಮೂವ್ ಮುಗಿತು. ಸೊ ಎ ಯಾವತ್ತು ಇಂಪಲ್ಸ್ ಆಗಿರುತ್ತೆ, ಅದ್ರಾಗ 9 ಇರಬಹುದು, ಇಲ್ಲ 14 ಇರಬಹುದು, ಇಲ್ಲ 17 ಇರಬಹುದು, ಇಲ್ಲ 21 ಮ್ಯಾಕ್ಸಿಮಮ್ ಇರಬಹುದು. ಒಂದು ವೇಳೆ ನಮ್ದು ಎ ಇಲ್ಲಿಗೆ ಮುಗಿದಿದ್ರೆ ಸೊ ಬಿ ಮತ್ತೆ 3 ಮೂವ್ಸ್ ಅಲ್ಲಿ ಮೇಲ್ಗಡೆ ಹೋಗುತ್ತೆ. ಓಕೆ, ಹಾಗಿದ್ದಾಗ ಈಗ ಇದನ್ನಷ್ಟೇ ಸ್ಟಡಿ ಮಾಡೋಣ. ಈಗ ಓಕೆ ನೋಡಿ, ಇದು ನಿಮ್ಗೆ ಮ್ಯಾಕ್ಸಿಮಮ್ 81% ಇಂದ ರಿವರ್ಸಲ್ ಆಗಬಹುದು, ಇಲ್ಲ 111% ಇಂದನೂ ಸಹ ರಿವರ್ಸಲ್ ಮ್ಯಾಕ್ಸಿಮಮ್ 81% ಇಂದ ರಿವರ್ಸಲ್ ಆಗತ್ತೆ ಅಂತ ತಿಳ್ಕೊಳ್ಳಿ. ಒಂದು ವೇಳೆ ಆದ್ರೆ ಇಲ್ಲಿಗೆ ಎ ಮುಗಿಯುತ್ತೆ, ನಿಮ್ಗೆ ಇದು ಬಿ ಜರ್ನಿ ಹೋಗುತ್ತೆ. ಬಿ ಜರ್ನಿ ನಿಮ್ಗೆ ಅಪ್ ಸೈಡ್ ಮೂವ್ ಅಲ್ಲಿ ಇರುತ್ತೆ. ಓಕೆ, ಆಯ್ತಾ? ಒಂದು ವೇಳೆ ಇದು ಮೇಲ್ಗಡೆ ಹೋಲಿಲ್ಲ, ಮತ್ತೆ ಇದ್ರ ಲೋ ಕಟ್ ಮಾಡಿ ಕೆಳಗಡೆ ಬಂತು ಅಂತಂದ್ರೆ ಇದು ಬಿ ಆಗಿರಲ್ಲ. ಇಲ್ಲಿ 9, ಇದು 10, 11, 12, 13. ಓಕೆ,
14 ಈ ತರ ಮತ್ತೆ ನೆಕ್ಸ್ಟ್ ಇನ್ನೂ ಒಂದಿಷ್ಟು ಮೂವ್ಸ್ ಕೆಳಗಡೆ ಬರುತ್ತೆ, 14 ಮೂವ್ಸ್ ಬರುತ್ತೆ. ಓಕೆ, 11, 12, 13, ಆಯ್ತಾ. ಸೊ ಟೋಟಲಿ ಇಂಪಲ್ಸ್ ಮೂವ್ ಇರಬೇಕು ಒಟ್ಟಾರೆ. ಸೊ ಟೈಮ್ ಬೇಗ ಇದನ್ನ ನಾವು 9 ಮುಗಿದಿದೆ ಅಂತಂದ್ರೆ ಈಗ ಇಲ್ಲಿ ಇದು ಬಿ ಫಾರ್ಮ್ ಮಾಡ್ಬೇಕು. ಮೊದಲೇ ಬಿ ಫಾರ್ಮ್ ಮಾಡಿಲ್ಲ ಅಂತಂದ್ರೆ ಮತ್ತೆ 4 ಮೂವ್ಸ್ 13 ಮೂವ್ಸ್, ಸಾರಿ 13 ಮೂವ್ಸ್ ಪ್ಲಸ್ 4 ಮೂವ್ಸ್ ಇದ್ರಲ್ಲಿ ಆಡ್ ಮಾಡಿ. ಓಕೆ, ನಾನು 14 ಮೂವ್ ಅಂದಿಲ್ವಾ, ಸಾರಿ, ಇಸ್ 13 ಮೂವ್ಸ್. ಇದ್ರಲ್ಲಿ 4 ಆಡ್ ಮಾಡಿದ್ರೆ 13 ಮೂವ್ಸ್ ಬರುತ್ತೆ. 13 ಮೂವ್ಸ್ ಹೇಗೆ ಬರುತ್ತೆ? 9 ಇಲ್ಲಿಗೆ ಎ ಆದ್ರೆ ಬಿ ನಿಮಗೆ ಮೇಲ್ಗಡೆ ಹೋಗುತ್ತೆ. ಇಲ್ಲ ಮತ್ತೆ ಕೆಳಗಡೆ ಬಂದ್ರೆ ಇದು 9, ಇದು 10, 11, 12, 13 ಮೂವ್ಸ್ ಇಲ್ಲಾಗತ್ತೆ. ನಿಮ್ಗೆ ಇಲ್ಲಿ ವಾಯ್ ಮುಗಿಯುತ್ತೆ. ಓಕೆ, ಒಂದು ವೇಳೆ ನಿಮ್ಗೆ ಎ ಬಿ ಸಿ ಕೌಂಟಿಂಗ್ ಮಾಡೋದು ಕಷ್ಟ ಅನಿಸ್ತಾ ಇತ್ತು ಅಂತಂದ್ರೆ ಈಗ ಏನ್ ಮಾಡಿ ಅಂತಂದ್ರೆ ಇದನ್ನ ಡಬ್ಲ್ಯೂ ಅಂತಾನು ನೀವು ಕನ್ಸಿಡರ್ ಮಾಡ್ಬೋದು. ಓಕೆ, ಇದನ್ನ 0, ಇದನ್ನ ಡಬ್ಲ್ಯೂ, ಇದು ಎಕ್ಸ್ ಇದು ಬರುತ್ತೆ, ನಿಮ್ಗೆ ವಾಯ್ ಬರುತ್ತೆ. ಸೊ ಎ ಬಿ ಸಿ ಆರ್ ಡಬ್ಲ್ಯೂ ಎಕ್ಸ್ ವೈ ಮಾಡಿ. ಓಕೆ, ಅಂದ್ರೆ ಈ ಡಬ್ಲ್ಯೂ ನ ನೀವು ಈಗ ಕೇರ್ಫುಲ್ ಆಗಿರ್ಬೇಕು ಅಷ್ಟೇ. ಈಗ ಯಾಕೆಂತಂದ್ರೆ ಈ ಡಬ್ಲ್ಯೂ ನಿಮ್ಗೆ ಇಲ್ಲಿಯೂ ಮುಗಿಬಹುದು. ಓಕೆ, ಇದು 9 ಮೂವ್ ಆಗಿದೆ. 9 ಮೂವ್ ಮತ್ತೆ ಕೆಳಗಡೆ ಬಂದ್ರೆ ನಿಮಗೆ 13 ಮೂವ್ಸ್ ವರೆಗೆ ಕೆಳಗಡೆ ಹೋಗುತ್ತೆ. ಓಕೆ, ಇಲ್ಲಿಂದಾನೆ ಅಪ್ ಸೈಡ್ ಹೋದ್ರೆ ನಿಮ್ಗೆ ನಾಳೆಗೆ ಎಕ್ಸ್ ಇಲ್ಲೆಲ್ಲೋ ಫಾರ್ಮ್ ಆಗುತ್ತೆ. ಓಕೆ, ಮತ್ತೆ ವಾಯ್ಗೆ ಡೌನ್ ಬರುತ್ತೆ. ಸೊ ಈ ಟೈಮ್ ಫ್ರೇಮ್ಸ್ ನ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ ಅಷ್ಟೇ. ಓಕೆ, ಸೊ ಬಟ್ ಓವರ್ ಆಲ್ ಡೌನ್ ಸೈಡ್ ಒಂದು ಅಪ್ ಸೈಡ್ ಮೂವ್ ಇನ್ನೂ ಪೆಂಡಿಂಗ್ ಇದೆ. ಇಲ್ಲಿ ನನಗೆ ಇದೇ ಮೂವ್ ಹೋಗುತ್ತೆ ಅಂತ ನಾನು ಪ್ಲಾನ್ ಮಾಡಿದೆ, ಬಟ್ ಇದು ಹಾಫ್ ದ ವೇ ಹೋಗಿ ಮತ್ತೆ ಡೌನ್ ಬರ್ತಾ ಇದೆ. ಬಟ್ ಇದು ಈ ತರ ಆಗ್ಬಹುದು, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಇದು 0, ಇದು ಎ, ಇದು ಬಿ, ಇದು ಸಿ. ಓಕೆ, ಸೊ ಈ ತರ ಈಗ ಒಂದು ಮೂವ್ಮೆಂಟ್ ಕೊಡ್ಬಹುದು. ಬಟ್ ಎಲ್ಲಿವರೆಗೆ ಈ ಚಾನಲ್ ಇದೆಯಲ್ವಾ, ಈ ಚಾನಲ್ ಅಲ್ಲಿ ತುಂಬಾ ಸೇಫ್ ಆಗಿ ಮೂವ್ ಆಗ್ತಾ ಇರುತ್ತೆ. ಯಾವಾಗ ಈ ಚಾನಲ್ ಬಿಟ್ಟು ಬರುತ್ತಲ್ವಾ ಅವಾಗ ಆ ಒಂದ್ ಸೈಡ್ ಮೂವ್ಮೆಂಟ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಓಕೆ, ಸೊ ಇದು ಟೈಮ್ ಬಿಂಗ್ ಇಷ್ಟಿಗೆ ನೀವು ಅರ್ಥ ಮಾಡ್ಕೊಂಡ್ಬಿಡಿ. ಎಲ್ಲದಕ್ಕೂ ಇದೇ ಮೇನ್ ಸಪೋರ್ಟ್ ಝೋನ್ ತಿಳ್ಕೊಂಡ್ಬಿಡಿ. ಈಗ 21,800 ಆರ್ 900, 21,800 to 21,900 ಈ ರೇಂಜ್ ಅಲ್ಲಿ ಮ್ಯಾಕ್ಸಿಮಮ್ ಮಾರ್ಕೆಟ್ ಫಾಲ್ ಆಗ್ಬೋದು ಅಂತ ತಿಳ್ಕೊಂಡ್ವಿ. ಅಲ್ಲಿಂದ ಮುಂದೆ ಫಾಲ್ ಆದ್ರೆ ಅದ್ರದ್ದು ಏನಿದೆಯಲ್ಲ ರಿಸಲ್ಟ್ಸ್ ತುಂಬಾ ವೈಲ್ಡ್ ಆಗಿರುತ್ತೆ. ಅದು ನಿಮ್ಗೆ ಆ ವರ್ಲ್ಡ್ ವಾರ್ ಆಗಿ ಟರ್ನ್ ಔಟ್ ಆದ್ರೇನೆ ಅಲ್ಲಿಂದ ಕೆಳಗಡೆ ಬೀಳೋ ಚಾನ್ಸಸ್ ಹೆಚ್ಚಿಗೆ ಆಗುತ್ತೆ. ಅದರ್ವೈಸ್ ನಾನ್ ಮ್ಯಾಕ್ಸಿಮಮ್ ನೋಡ್ತಾ ಇರೋದು ಇಲ್ಲಿವರೆಗೆ. ಓಕೆ, ಸೊ ಇದು ಒಂದಾಯ್ತು. ಓಕೆ, ಸೊ ಇಷ್ಟು ಈಗ ಟೈಮ್ ಬೇಂಗ್ ಇರ್ಲಿ. ಓಕೆ, ಆಮೇಲೆ ನಿಮ್ಗೆ ಈ ವಾಯ್ ಆದ್ಮೇಲೆ ಇದು ಎಕ್ಸ್ ಫಾರ್ಮ್ ಆಗ್ಬಹುದು, ಆಗ್ಲಿಕ್ಕಿಲ್ಲ. ಓಕೆ, ಅದ್ರ ಯಾವ್ದು ಗ್ಯಾರಂಟಿ ಇಲ್ಲ ಈ ಎಕ್ಸ್. ಆಮೇಲೆ ಈ ಜಡ್ದು ಏನ್ ಗ್ಯಾರಂಟಿ ಇಲ್ಲ. ನಿಮ್ಗೆ ಈ 4 ಇಲ್ಲಿನೂ ಸಹ ಮುಗಿಯಬಹುದು. ಓಕೆ, ಅದ್ರ ಬಗ್ಗೆ ನೆಕ್ಸ್ಟ್ ಟೈಮ್ ಬಂದಾಗೆ ನೋಡ್ಬೋದು. ಬಟ್ ಟೈಮಿಂಗ್ ಮಾತ್ರ ಇಷ್ಟೇ ಸಿಂಪಲ್ ಆಗಿ ನಿಮ್ಗೆ ನೆನಪಿರ್ಲಿ. ಒಂದು ಮಾರ್ಕೆಟ್ ಇದ್ರ ಲೋ ಏನಾದ್ರು ಬಂದ್ರೆ ಸೊ ನಿಮ್ಗೆ ಇಲ್ಲಿವರೆಗೂ ಲೋವರ್ ಲೋಸ್ ಆರ್ ಹೈಯರ್ ಲೋಸ್ ಮಾಡ್ತಾ ಇಲ್ಲಿ ಟಚ್ ಆಗುತ್ತೆ. ಒಂದು ವೇಳೆ ಇದ್ರದ ಮೇಲೆ ಏನಾದ್ರು ಅಂದ್ರೆ ಇದ್ರದ ಹಾಯ್ ಏನಾದ್ರೆ ಮೇಲ್ಗಡೆ ಹೋದ್ರೆ ಮಾರ್ಕೆಟ್ ನಿಮ್ಗೆ ಈ ಟ್ರೆಂಡ್ ಲೈನ್ ಟಚ್ ಮಾಡುತ್ತೆ. ಓಕೆ, ಒಂದು ವೇಳೆ ಇದ್ರದ್ದು ಲೋ ಏನಾದ್ರು ಬ್ರೇಕ್ ಆಗಿ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಾರ್ಕೆಟ್ ನಿಮ್ಗೆ ನೆಕ್ಸ್ಟ್ ಇನ್ನೂ 4 ಮೂವ್ಸ್ ಅಂದ್ರೆ ಇದು 9 ಮೂವ್ಸ್ ಇರೋದು 13 ಮೂವ್ಸ್ ಆಗುವವರೆಗೂ ನಿಮ್ಗೆ ಮಾರ್ಕೆಟ್ ಮತ್ತೆ ಡೌನ್ ಸೈಡ್ ಇರುತ್ತೆ. ಓಕೆ, ಸೊ ಇದನ್ನ ನಿಮ್ಗೆ ನೆನಪಿರಲಿ ಅಷ್ಟು. ಓಕೆ, ಸೊ ಇದು ನಿಫ್ಟಿ ಬಗ್ಗೆ. ಸೊ ಈಗ ಬ್ಯಾಂಕ್ ನಿಫ್ಟಿ ಬಗ್ಗೆ ಸ್ವಲ್ಪ ನಿಫ್ಟಿಯಲ್ಲಿ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಇದೆ. ಓಕೆ, ಸೊ ಇಲ್ಲಿಯೂ ಸಹ ಹೆಚ್ಚು ಕಡಿಮೆ ಇದೇ ತರ ಇದೆ. ಎ ಬಿ ಮತ್ತೆ ಸಿ, ಎ ಪ್ಲಸ್ ಬಿ ನೀವು ಕನ್ಸಿಡರ್ ಮಾಡಿದ್ರೆ 11 ಕ್ಯಾಂಡಲ್ಸ್ ಇದೆ. ಸೊ ನಿಮ್ಗೆ ಈ ಸಿನು ಸಹ 11 ಕ್ಯಾಂಡಲ್ ಆಗಿದೆ. ಸೊ ಆಲ್ಮೋಸ್ಟ್ ಆಲ್ ಟೈಮ್ ವೈಸ್ ನೀವು ನೋಡಿದ್ರೆ
ನಮ್ದು ಎ ಬಿ ಸಿ ಇದರಲ್ಲಿ ಒಂದು ಆಗಿದೆ ಈಗ ಬ್ಯಾಂಕ್ ನಿಫ್ಟಿಯಲ್ಲಿ. ಸೊ ಅದಕ್ಕಾಗಿ ಇದನ್ನ ಡಬ್ಲ್ಯೂ ಅಂತ ಕನ್ಸಿಡರ್ ಮಾಡಿ. ಓಕೆ, ಸೊ ಈಗ ಮೇಲ್ಗಡೆ ಹೋಗ್ತಾ ಇರೋದನ್ನ ಎಕ್ಸ್ ಅಂತ ಟೈಮ್ ಬಿನ್ ಥಿಂಕ್ ಮಾಡಬೇಕು. ಓಕೆ, ಆಮೇಲೆ ಮತ್ತೊಂದು ಏನಂತಂದ್ರೆ ಎಲ್ಲಿವರೆಗೂ ಇದು 81.2 ಅಂದ್ರೆ 55,583 ಇದೆ ಅಲ್ವಾ, ಈ ರೇಂಜ್ ಬಿಟ್ಟು ಕೆಳಗಡೆ ಏನಾದ್ರೆ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇದು ಮತ್ತೆ ಯಾವ ವೇವ್ ಇರಬಹುದು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡೋಣ. ಓಕೆ, ಬಟ್ ಟೈಮ್ ಬೀಯಿಂಗ್ ಮಾತ್ರ ನನಗೇನ್ ಅನ್ಸುತ್ತೆ, ಇದು 0, ಇದು ಎ, ಇದು ಬಿ, ನಿಮ್ಗೆ ಸಿ ಒಂದು ಮೂವ್ ಅಪ್ ಸೈಡ್ ಮೂವ್ ಹೋಗುತ್ತೆ. ಬಟ್ ಈ ಸಿ ಏನ್ ಗೊತ್ತಾ, ತುಂಬಾ ಅಪ್ ಸೈಡ್ ಹೋಗೋ ಚಾನ್ಸಸ್ ಇದೆ. ಯಾಕೆ ಅಂತಂದ್ರೆ ಇದು ನಿಮಗೆ ಬಿ ಇರೋದು ಫ್ಲಾಟ್ ಅಲ್ಲಿ ಲಾರ್ಜ್ ಎಕ್ಸ್ ಇದೆ, ಇದು ಫ್ಲಾಟ್ ಅಲ್ಲಿ ಇದೆ, 100% ರಿಟ್ರೇಸ್ ಆಗಿದೆ. ಹಾಗಿದ್ದಾಗ ಇದು ನಿಮಗೆ ಮಿನಿಮಮ್ 81% ವರೆಗೂ ಬರೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಓಕೆ, ಸೊ ನಾನು ಈಗ ಬ್ಯಾಂಕ್ ನಿಫ್ಟಿ ನಿಮ್ಗೆ 81% ವರೆಗೂ ನಾನು ಥಿಂಕ್ ಮಾಡ್ತೀನಿ, ಇಲ್ಲ ಅಂದ್ರೆ ಅಟ್ ಲೀಸ್ಟ್ 61% ಆದ್ರೂ ನಾನು ಥಿಂಕ್ ಮಾಡ್ತೇನೆ. ಓಕೆ, ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಟೈಮ್ ಬೀಯಿಂಗ್ ಯಾರು ಶಾರ್ಟ್ ಮಾಡ್ಲಿಕ್ಕೆ ಹೋಗಿ. ಓಕೆ, ಸೊ ನಾನೀಗ ಇಲ್ಲಿ ಒಂದು ಎಕ್ಸ್ ನ ನಾನೀಗ ನೋಡ್ತಾ ಇದ್ದೀನಿ. ಸೊ ಒಂದು ಎಕ್ಸ್ ಪೆಂಡಿಂಗ್ ಇದೆ ನಿಫ್ಟಿಯಲ್ಲಿ ಆಗಲಿ ಸಹ, ಇಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ ಸಹ. ಓಕೆ, ಸೊ ಆಕ್ಚುಲಿ ಈಗ ಫಾರ್ಮ್ ಆಗ್ಬೇಕದು ಎಕ್ಸ್. ಸೊ ಅದು ಎಕ್ಸ್ ಅರ್ಧ ಆಗಿದೆ. ಈಗ ಎಕ್ಸ್ ಎ ಒಂದು ಮೂವ್ ಫಾರ್ಮ್ ಆಗಿದೆ, ಇವತ್ತು 2ನೇ ಮೂವ್ ಫಾರ್ಮ್ ಆಗಿದೆ, ನಾಳೆಗೆ 3ನೇ ಮೂವ್ ಫಾರ್ಮ್ ಆಗುತ್ತೆ. ಸಿ 5 ವೇವ್ಸ್ ಅಲ್ಲಿ ನಿಮಗೆ ಅಪ್ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಅದು ನಿಮ್ಗೆ ಹಾಗೆ ಗೊತ್ತಾ, ನಾನು ಹೇಳ್ತಾ ಇದೇ ತರ ನೀವು ಇದರಲ್ಲೂ ಮಾಡ್ಕೊಂಡ್ಬಿಡಿ. ದಯವಿಟ್ಟು ನಿಫ್ಟಿಯಲ್ಲೂ ಸಹ ಇದೇ ತರ ಚಾರ್ಟ್ ಹಾಕೊಂಡ್ಬಿಡಿ. L1 ಇತ್ತಂದ್ರೆ 23 ಕ್ಯಾಂಡಲ್ಸ್ ಇದೆಯಾ, ಎ ಬಿ ಸಿ ಟೋಟಲ್ 23 ಕ್ಯಾಂಡಲ್ಸ್ ಇದೆಯಲ್ವಾ. ಸೊ ನಿಮ್ಗೆ ಸಿ ಏನಾಗುತ್ತೆ ಗೊತ್ತಾ, ಎಕ್ಸ್ ಇದ್ರದ್ದು ಅರ್ಧ ಇಲ್ಲ 1/4, 24 ನೀವು ಕನ್ಸಿಡರ್ ಮಾಡಿದ್ರು, 6 ಕ್ಯಾಂಡಲ್ಸ್. ಓಕೆ, ಸಿಕ್ಸ್ ಕ್ಯಾಂಡಲ್. ಓಕೆ, ಸೊ 6 ಕ್ಯಾಂಡಲ್ ಅಂದ್ರೆ 17th ಮಾರ್ಚ್ ವರೆಗೂ ಮಾರ್ಕೆಟ್ ಅಪ್ಸೈಡ್, ಅಂದ್ರೆ ನೆಕ್ಸ್ಟ್ 1 ವೀಕ್ ಮಾರ್ಕೆಟ್ ನಿಮ್ಗೆ ಅಪ್ಸೈಡ್ ಇರಬಹುದು. ಅಂದ್ರೆ ಎಕ್ಸ್ ಫಾರ್ಮ್ ಮಾಡ್ತಾ ಇರುತ್ತೆ. ಇದು 1, 2, 3, 4, 5 ಮೂವ್ಸ್ ಅಲ್ಲಿ ಇದು ಅಪ್ಸೈಡ್ ಹೋಗಿರುತ್ತೆ. ಓಕೆ, ಇದು 1/4 ಮಿನಿಮಮ್. ಇಷ್ಟು ದಿವಸ ಅಂತೂ ನಿಮಗೆ ಒಂದು ವೇಳೆ ಮಾರ್ಕೆಟ್ ಅಪ್ಸೈಡ್ ಸ್ಟಾರ್ಟ್ ಆದ್ರೆ ನೆಕ್ಸ್ಟ್ 4-5 ಟ್ರೇಡಿಂಗ್ ಡೇಸ್ ಅಂತೂ ಮಾರ್ಕೆಟ್ ಅಪ್ಸೈಡ್ ಇರುತ್ತೆ. ಓಕೆ, ಆಮೇಲೆ ಈ ಎಕ್ಸ್ ಫಾರ್ಮ್ ಆದ್ಮೇಲೆ ನಾವು ಮತ್ತೆ ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ರೀಡ್ ಆಗೋದು. ಓಕೆ, ಸೊ ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಬಗ್ಗೆ ನನ್ನ ಒಪಿನಿಯನ್. ಮತ್ತೆ ಏನಾದ್ರೆ ಅಪ್ಡೇಟ್ಸ್ ಇದ್ರೆ ನಾನು ನಿಮ್ಗೆ ಮತ್ತೆ ವಿಡಿಯೋ ಮಾಡ್ತೀನಿ. ಬಟ್ ಇನ್ನು ಡೈಲಿ ವಿಡಿಯೋ ಮಾಡ್ಲಿಕ್ಕೆ ಆಗೋದಿಲ್ಲ. ಏನಾದ್ರೆ ಸಿಗ್ನಿಫಿಕೆನ್ಸ್ ಡಿಫರೆನ್ಸ್ ಇದ್ರೆ ನಾನು ವಿಡಿಯೋ ಮಾಡ್ತೀನಿ. ಮಿನಿಮಮ್ 3 ವಿಡಿಯೋಸ್ ಆರ್ 4 ವಿಡಿಯೋಸ್ ಪರ್ ವೀಕ್ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಮತ್ತೆ ಶುಭ.